ಶಿವಮೊಗ್ಗದಲ್ಲಿ ಮಾರ್ಚ್ 14ರಂದು ಜಿಲ್ಲಾ ಜೆಡಿಎಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ನ ನೂತನ ಅಧ್ಯಕ್ಷೆ ಗೀತಾ ಸತೀಶ್ ಮಾಹಿತಿ ನೀಡಿದ್ದು, ಶಾರದಾ ಪೂರ್ಯ ನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮೂರನೇ ಬಾರಿಗೆ ಮಹಿಳಾ ಜಿಲ್ಲಾಧ್ಯಕ್ಷರನ್ನಾಗಿ ಮರು ನೇಮಕ ಮಾಡಲಾಗಿದೆ. ಹಾಗಾಗಿ ನಾನು ನಮ್ಮ JDS ಪಕ್ಷಕ್ಕೂ ಕೂಡ ಆಭಾರಿಯಾಗಿದ್ದೇನೆ. ಹಾಗೆಯೇ ಪತ್ರಿಕಾ ಮಾಧ್ಯಮದವ್ರ ಸಹಕಾರ ಕೂಡ ಬಹಳಷ್ಟಿದೆ. ದೃಶ್ಯ ಮಾಧ್ಯಮದವ್ರದ್ದು ಮೊನ್ನೆ ಕೂಡ ಎಲ್ಲರೂ ಕೂಡ ವಿಶ್ ಮಾಡಿದ್ರಿ, ಫೋನ್ ಮಾಡಿದ್ರಿ, ನಾನು ಅದಕ್ಕೆ ಆಭಾರಿಯಾಗಿದ್ದೇನೆ. ಹಾಗೆಯೇ ಈ ಒಂದು ಮೊನ್ನೆ ಮಾರ್ಚ್ 8ನೇ ತಾರೀಕು ಏನಿದೆ ಮಹಿಳಾ ದಿನಾಚರಣೆ, ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ರಾಜ್ಯ ಮಹಿಳಾ ಜಿಲ್ಲಾಧ್ಯಕ್ಷರಂತಹ ರಶ್ಮಿ ರಾಮೇಗೌಡ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿಗೆ ನಾವು ಇಲ್ಲಿಂದ ಜಿಲ್ಲೆಯವರೆಲ್ಲ ಹೋಗಿದ್ವಿ. ಅವತ್ತಿನ ದಿನ ನನಗೆ ಈ ಒಂದು ಮರು ನೇಮಕಾತಿಯನ್ನು ಒಂದು ಮೂರನೇ ಬಾರಿಗೆ ಮಾಡಿದ್ದಾರೆ. ನನ್ನ ಒಂದು ಪಕ್ಷನಿಷ್ಠ ಪ್ರಾಮಾಣಿಕತೆಯನ್ನು ಪಕ್ಷದವರೆಲ್ಲರೂ ಗುರುತಿಸಿದ್ದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ದೇವೇಗೌಡ ಅಪ್ಪಾಜಿ ಅವರಿಗೆ, ಕುಮಾರಣ್ಣ ಅವರಿಗೆ, ಹಾಗೆಯೇ ನಮ್ಮ ಒಂದು JDS ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ್ ಮೇಡಮ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕಂತ ಹೇಳಿದ್ರೆ ನಾನು ನಮ್ಮ ಒಂದು ನೇಟಿವ್ ಬಂದುಬಿಟ್ಟು ಹೊಳೆಹೊನ್ನೂರಿನ ಒಂದು ಆನ್ವೇರಿ ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಸಿದ್ಲಿಪುರ ಗ್ರಾಮ ನಮ್ಮದು. ಒಂದು ಹಳ್ಳಿಲಿ ಇರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಗುರುತಿಸಿ ಗ್ರಾಮಾಂತರ ಮಟ್ಟದಲ್ಲಿ ನನ್ನನ್ನು ಮೇಡಮ್ ಅವರು ಫಸ್ಟಿಗೆ ಕರ್ಕೊಂಡು ಬರ್ತಾರೆ, ಬೆಳೆಸ್ತಾರೆ. ಅಲ್ಲಿ ನನ್ನ ಒಂದು ಪಕ್ಷ ಸಂಘಟನೆಯನ್ನು ನೋಡಿಬಿಟ್ಟು ಶ್ರೀಕಾಂತ್ ಅಣ್ಣವರು ಅಧ್ಯಕ್ಷರಾಗಿದ್ದಾಗ ನನಗೆ ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡ್ಬಂದರು. ಅದಾದಮೇಲೆ ಇದು ಮೂರನೇ ಬಾರಿ ಆಗಿರೋದು. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಮುಂದೆನೂ ಇರಲಿ ಅಂತ ಹೇಳ್ತಾ ಭದ್ರಾವತಿಯ ನಾಯಕರಾದಂತಹ ಶಾರದಾ ಅಪ್ಪಾಜಿ ಮೇಡಮ್ ಅವರಿಗೆ, ಹಾಗೆಯೇ ಪ್ರಸನ್ನಣ್ಣವರಿಗೆ, ನಮ್ಮ ಒಂದು ಜಿಲ್ಲಾಧ್ಯಕ್ಷರಾದಂತಹ ರಾಮಕೃಷ್ಣಣ್ಣವರಿಗೆ, ಹಾಗೆಯೇ ಎಲ್ಲ ನನ್ನ ಮಹಿಳಾ ಮುಖಂಡರಿಗೆ ಮತ್ತು ನಮ್ಮ ಒಂದು ಪಕ್ಷದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಫಸ್ಟಿಗೆ ಅರ್ಪಿಸಿ, ಈಗ ಇದೇ ರೀತಿ ಕಾರ್ಯಕ್ರಮ ನಾವು 8ನೇ ತಾರೀಕು ಅಲ್ಲಿಗೆ ಹೋಗಿದ್ದರಿಂದ ಇಲ್ಲಿ ಮಾಡೋಕ್ಕಾಗಿರಲಿಲ್ಲ ಶಿವಮೊಗ್ಗದಲ್ಲಿ. ಹಾಗಾಗಿ 14ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಒಂದು ಪಕ್ಷದ ಕಚೇರಿ ಗಾಂಧಿ ಮಂದಿರದಲ್ಲಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಅದ್ಧೂರಿಯಾಗಿ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ. ಯಾಕಂತ ಹೇಳಿದ್ರೆ ಪಕ್ಷದ ಬಗ್ಗೆ ನಾವು ಯಾವಾಗಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಪಕ್ಷ ಸಂಘಟನೆಯನ್ನು ಮಾಡಬೇಕು, ಪಕ್ಷನ ಮುಂದೆ ತರಬೇಕು, ಪಕ್ಷದಲ್ಲಿರೋ ಲೀಡರ್ಸ್ನ ನಾವು ಗೆಲ್ಲಿಸ್ಬೇಕು ಚುನಾವಣೆಯಲ್ಲಿ ಅಂತ ಮಾತಾಡ್ತಾ ಇರ್ತೀವಿ. ಈ ಒಂದು ಕಾರ್ಯಕ್ರಮ ನಮಗೆ ವಿಶೇಷವಾಗಿ ನಮಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಮಹಿಳೆಯರು ಎಲ್ಲಿ ಯಾವೊಂದು ಸಮಾಜದಲ್ಲಿ ಮುಂದುವರಿತಾರೋ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಆ ಒಂದು ಸಮಾಜ ಸುಂದರವಾಗಿ ನಿರ್ಮಾಣ ಆಗುತ್ತೆ ಅನ್ನೋದು ಒಂದು ಭಾವನೆ. ಹಾಗಾಗಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಗಳನ್ನೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ಹಾಗೆಯೇ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಅವರ ಒಂದು ಕೆಲಸವನ್ನು ಗುರುತಿಸಿ ಅವರಿಗೂ ಕೂಡ ನಾವೊಂದು ಸನ್ಮಾನ ಕಾರ್ಯಕ್ರಮವನ್ನು ಇದರಲ್ಲಿ ನಾವು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಒಂದು ಶಾಸಕರಾದಂತಹ ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ್ ಮೇಡಮ್ ಅವರು ಅವತ್ತು ಮಾಡ್ತಾ ಇದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ಒಂದು ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ರಶ್ಮಿ ರಾಮೇಗೌಡ ಅವರು ಮುಖ್ಯ ಅತಿಥಿಗಳಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಮುಖ್ಯ ಉಪನ್ಯಾಸಕರಾಗಿ ಶ್ರೀಮತಿ ಮೇದಿನಿ ಅವರು ಹೊಸನಗರದಿಂದ ಬರ್ತಾ ಇದ್ದಾರೆ. ಅವರು ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸ್ತಾರೆ. ಮಹಿಳೆಯರು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳು, ಸವಾಲುಗಳು ಮತ್ತು ಜೀವನದಲ್ಲಿ ನಾವು ಹೇಗೆ ಒಂದು ಮುಂದುವರಿಬೇಕು ಎಲ್ಲ ವಿಭಾಗದಲ್ಲಿ, ಇದ್ರ ಬಗ್ಗೆ ಅವರು ಒಂದು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಘನ ಉಪಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ಭದ್ರಾವತಿಯ ಶ್ರೀಮತಿ ಶಾರದಾ ಅಪ್ಪಾಜಿಗೌಡ ಮೇಡಮ್ ಅವರು ಮುಖ್ಯವಾಗಿ ಇರ್ತಾರೆ. ಹಾಗೆಯೇ ನಮ್ಮ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಜಿಲ್ಲಾಧ್ಯಕ್ಷರಾದಂತಹ KN ರಾಮಕೃಷ್ಣ ಸರ್ ಅವರು ಇರ್ತಾರೆ. ಹಾಗೆಯೇ ನಮ್ಮ ಒಂದು ಮಾಜಿ ಶಾಸಕರು, ಹಾಗೆಯೇ ರಾಜ್ಯ JDS ಪಕ್ಷದ ಒಂದು ಉಪಾಧ್ಯಕ್ಷರು, ಕೋರ್ ಕಮಿಟಿಯ ಮೆಂಬರ್ ಆಗಿರ್ತಕ್ಕಂತಹ KV ಪ್ರಸನ್ನಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆಯೇ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂತಹ ಕಡಿದಾಲ್ ಗೋಪಾಲಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಕಾರ್ಯಾಧ್ಯಕ್ಷರಾದಂತಹ ದಾದಾಪೀರವರು ಇರ್ತಾರೆ. ಹಾಗೆಯೇ ನಮ್ಮ ಒಂದು ಮಹಿಳಾ ಮುಖಂಡರಾದಂತಹ ರಾಜಮ್ಮ ಅಮ್ಮನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲರಿಗೂ ಕೂಡ ಒಂದು ಮುಕ್ತವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಬಹಳಷ್ಟು ನಾವು ಒಂದು ಬೇಗನೆ ಇಟ್ಕೊಂಡ್ವಿ ಕಾರ್ಯಕ್ರಮ. ಹಾಗಾಗಿ ನಾವು ಮಾಹಿತಿನ ಎಲ್ಲರಿಗೂ ಫೋನ್ ಮೂಲಕ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಒಂದು ನಿಮ್ಮಗಳ ಮೂಲಕ ಅವರು ವಿಚಾರಗಳನ್ನು ತಿಳ್ಕೊಂಡು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ತಿಳ್ಕೊಳ್ತೀನಿ. ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ 7 ತಾಲೂಕುಗಳಿದೆ. ಶಿವಮೊಗ್ಗ ನಗರ, ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ, ತೀರ್ಥಹಳ್ಳಿ, ಶಿಕಾರಿಪುರ, ಸಾಗರ, ಸೊರಬ, ಹಾಗೆಯೇ ಹೊಸನಗರ. ಸೊ ಎಲ್ಲರೂ ಕೂಡ ಎಲ್ಲ ಕಡೆಯಿಂದನೂ ನಮ್ಮ ಒಂದು